ಇಲ್ಲ, ಈಗ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಆಯಾ ಜಿಲ್ಲೆಯ ತಾಲೂಕುಗಳಿಗೆ ಹೋಗಿ ಬರ ಪರಿವೀಕ್ಷಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತು ಮತ್ತೆ ನಾಳೆ 2 ದಿವಸ ನಾನು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಮಳೆಯ ಕೊರತೆ ಆಗಿದೆ ಅಂತ ತಾಲೂಕುಗಳಿಗೆ ಭೇಟಿ ನೀಡಿ ಬರ ಪರಿವೀಕ್ಷಣೆ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈಗ ಮೈಸೂರು ಉಸ್ತುವಾರಿ ಸಚಿವರಾಗಿ ಮೊದಲು ತಾತ್ಕಾಲಿಕವಾಗಿ ಮಾಡಿದ್ರು, ಈಗ ಬಹುತೇಕ ಖಚಿತ ಆಗಿದೆ. ಹಾಗಾಗಿ ಮೊದಲನೇ ಬಾರಿ ಮೈಸೂರು ಉಸ್ತುವಾರಿ ಸಚಿವನಾಗಿ ಮೈಸೂರಿಗೆ ಬಂದಿರೋದ್ರಿಂದ ಮೊದಲು ನಮ್ಮ ಈ ಉರ್ಲಿಂಗ ಪೆದ್ದ ಮಠಕ್ಕೆ ಬಂದು ಇಲ್ಲಿ ಜ್ಞಾನಪ್ರಕಾಶನ ಸ್ವಾಮಿಗಳ ಆಶೀರ್ವಾದ ಪಡೆದು ನಂತರ ನಮ್ಮ ಸುತ್ತೂರು ಮಠಕ್ಕೂ ಹೋಗಿ ಅಲ್ಲೂ ಆಶೀರ್ವಾದ ಪಡೆದು ನಂತರ ಎಲ್ಲ ತಾಲೂಕುಗಳಿಗೆ ಏನಿಲ್ಲ, ಈಗಾಗಲೇ ಹೇಳದ್ನಲ್ಲ, ಮೈಸೂರು ಉಸ್ತುವಾರಿ ಸಚಿವರು ತಾತ್ಕಾಲಿಕವಾಗಿ ಕೊಟ್ಟಿದ್ರು. ಸಚಿವ ಸಂಪುಟ ಪುನರ್ ವಿಸ್ತರಣೆ ಆದ್ಮೇಲೆ ಮತ್ತೆ ಮೈಸೂರು ಉಸ್ತುವಾರಿ ಸಿಗುತ್ತಾ ಇಲ್ವೋ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಅಧಿಕೃತವಾಗಿ ಎಲ್ಲೂ ಹೋಗಿರ್ಲಿಲ್ಲ. ಈಗ ಮೈಸೂರು ಉಸ್ತುವಾರಿನೇ ಬಹುತೇಕ ಖಚಿತ ಆಗಿರೋದ್ರಿಂದ ನಾ ಮೊದಲನೇ ಬಾರಿ ಮೈಸೂರು ಉಸ್ತುವಾರಿ ಸಚಿವನಾಗಿ ಬಂದಿರೋದ್ರಿಂದ ಮಟ್ಟಿಗೆ ಭೇಟಿ ಕೊಟ್ಟಿದೆ. ಈಗಾಗಲೇ ನಮ್ಮ ವರಿಷ್ಠರು ಯಾರ್ಯಾರು ಅಸಮಾಧಾನಿಸಿದ್ದಾರೆ ಅವ್ರನ್ನೆಲ್ಲ ಹೋಗಿ ನೇರವಾಗಿ ಭೇಟಿ ಮಾಡಿ ಅವರ ಮನವೊಲಿಸುವಂತ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಯಾವುದೇ ಭಿನ್ನಮತ ಇಲ್ಲ, ಅದು ಶಮನ ಆಗುತ್ತೆ. ಮಹಾದೇವಪ್ಪ ಸರ್ ಆಗ್ಲಿ ಮತ್ತೆ ತನ್ವೀರ್ ಸೇಠರ್ ಆಗ್ಲಿ ಇಬ್ರು ಕೂಡ ನನಗಿಂತ ಬಹಳ ಹಿರಿಯರಾದಂತ ಶಾಸಕರಿದ್ದಾರೆ, ಬಹಳ ಅನುಭವಿ ಇರುವಂತ ರಾಜಕಾರಣಿಗಳಾಗಿದ್ದಾರೆ. ಸೊ ನಾನೇನು ಅವ್ರಿಗೆ ಹೆಚ್ಚು ಹೇಳಬೇಕಾಗಿಲ್ಲ, ಆದ್ರೂ ಕೂಡ ನಾನು ವೈಯಕ್ತಿಕವಾಗಿ ಅವ್ರನ್ನ ಭೇಟಿ ಮಾಡ್ತೀನಿ. ಮಹಾದೇವಪ್ಪ ಸರ್ ಅವ್ರ ಹೆಸರನ್ನು ಕೂಡ ತಂದೆಯವರು ಕೊಟ್ಟಿದ್ರು ಲಿಸ್ಟ್ ನಲ್ಲಿ. ಬಟ್ ಹೈಕಮಾಂಡ್ ಅವರು ಈ ಬಾರಿ ಮಹಾದೇವಪ್ಪ ಸರ್ ಅವ್ರನ್ನ ಪರಿಗಣಿಸಿಲ್ಲ. ಯಾರಾದ್ರೂ ಎಸ್ಸಿ ಬಲಗೈ ಇದರೊಳಗೆ ಯಾರಾದ್ರೂ ಹೊಸ ಮುಖಗಳನ್ನ ಕೊಡಬೇಕು ಅಂತ ಹೇಳಿ ನರೇಂದ್ರ ಸ್ವಾಮಿ ಅವ್ರನ್ನ ಅವ್ರು ಆಯ್ಕೆ ಮಾಡಿದ್ದಾರೆ. ಬಟ್ ತಂದೆಯವರು ಎಚ್ ಸಿ ಮಹದೇವಪ್ಪ ಅವ್ರ ಹೆಸರನ್ನ ಕೊಟ್ಟಿದ್ರು. ಹೌದು, ನಾ ಹೇಳಾಯ್ತಲ್ಲ, ಮೊದಲನೇ ಲಿಸ್ಟ್ ಅಲ್ಲೂ ಕೊಟ್ಟಿದ್ರು, ಇವಾಗ ಕೊಡ್ಬೇಕಾದ್ರು ಲಿಸ್ಟ್ ಅಲ್ಲಿ ಕೊಟ್ಟಿದ್ರು. ತಂದೆಯವರು ಸುಮಾರು 14 ಕೇಸುಗಳನ್ನ ಕೊಟ್ಟಿದ್ರು, ಅದ್ರ ಮೊದಲನೇ ಹೆಸರು ಎಚ್ ಸಿ ಮಹದೇವಪ್ಪ ಸರ್ ಅವ್ರದ್ದಿತ್ತು. ಏನಿಲ್ಲ, ಈಗ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಆಯಾ ಜಿಲ್ಲೆಯ ತಾಲೂಕುಗಳಿಗೆ ಹೋಗಿ ಬರ ಪರಿವೀಕ್ಷಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತು ಮತ್ತೆ ನಾಳೆ 2 ದಿವಸ ನಾನು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಮಳೆಯ ಕೊರತೆ ಆಗಿದೆ ಅಂತ ತಾಲೂಕುಗಳಿಗೆ ಭೇಟಿ ನೀಡಿ ಬರ ಪರಿವೀಕ್ಷಣೆ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈಗ ಮೈಸೂರು ಉಸ್ತುವಾರಿ ಸಚಿವರಾಗಿ ಮೊದಲು ತಾತ್ಕಾಲಿಕವಾಗಿ ಮಾಡಿದ್ರು, ಈಗ ಬಹುತೇಕ ಖಚಿತ ಆಗಿದೆ. ಹಾಗಾಗಿ ಮೊದಲನೇ ಬಾರಿ ಮೈಸೂರು ಉಸ್ತುವಾರಿ ಸಚಿವನಾಗಿ ಮೈಸೂರಿಗೆ ಬಂದಿರೋದ್ರಿಂದ ಮೊದಲು ನಮ್ಮ ಈ ಉರ್ಲಿಂಗ ಪೆದ್ದ ಮಠಕ್ಕೆ ಬಂದು ಇಲ್ಲಿ ಜ್ಞಾನಪ್ರಕಾಶನ ಸ್ವಾಮಿಗಳ ಆಶೀರ್ವಾದ ಪಡೆದು ನಂತರ ನಮ್ಮ ಸುತ್ತೂರು ಮಠಕ್ಕೂ ಹೋಗಿ ಅಲ್ಲೂ ಆಶೀರ್ವಾದ ಪಡೆದು ನಂತರ ಎಲ್ಲ ತಾಲೂಕುಗಳಿಗೆ ಏನಿಲ್ಲ, ಈಗಾಗಲೇ ಹೇಳದ್ನಲ್ಲ, ಮೈಸೂರು ಉಸ್ತುವಾರಿ ಸಚಿವರು ತಾತ್ಕಾಲಿಕವಾಗಿ ಕೊಟ್ಟಿದ್ರು. ಸಚಿವ ಸಂಪುಟ ಪುನರ್ ವಿಸ್ತರಣೆ ಆದ್ಮೇಲೆ ಮತ್ತೆ ಮೈಸೂರು ಉಸ್ತುವಾರಿ ಸಿಗುತ್ತಾ ಇಲ್ವೋ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಅಧಿಕೃತವಾಗಿ ಎಲ್ಲೂ ಹೋಗಿರ್ಲಿಲ್ಲ. ಈಗ ಮೈಸೂರು ಉಸ್ತುವಾರಿನೇ ಬಹುತೇಕ ಖಚಿತ ಆಗಿರೋದ್ರಿಂದ ನಾ ಮೊದಲನೇ ಬಾರಿ ಮೈಸೂರು ಉಸ್ತುವಾರಿ ಸಚಿವನಾಗಿ ಬಂದಿರೋದ್ರಿಂದ ಮಟ್ಟಿಗೆ ಭೇಟಿ ಕೊಟ್ಟಿದೆ. ಈಗಾಗಲೇ ನಮ್ಮ ವರಿಷ್ಠರು ಯಾರ್ಯಾರು ಅಸಮಾಧಾನಿಸಿದ್ದಾರೆ ಅವ್ರನ್ನೆಲ್ಲ ಹೋಗಿ ನೇರವಾಗಿ ಭೇಟಿ ಮಾಡಿ ಅವರ ಮನವೊಲಿಸುವಂತ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಯಾವುದೇ ಭಿನ್ನಮತ ಇಲ್ಲ, ಅದು ಶಮನ ಆಗುತ್ತೆ. ಮಹಾದೇವಪ್ಪ ಸರ್ ಆಗ್ಲಿ ಮತ್ತೆ ತನ್ವೀರ್ ಸೇಠರ್ ಆಗ್ಲಿ ಇಬ್ರು ಕೂಡ ನನಗಿಂತ ಬಹಳ ಹಿರಿಯರಾದಂತ ಶಾಸಕರಿದ್ದಾರೆ, ಬಹಳ ಅನುಭವಿ ಇರುವಂತ ರಾಜಕಾರಣಿಗಳಾಗಿದ್ದಾರೆ. ಸೊ ನಾನೇನು ಅವ್ರಿಗೆ ಹೆಚ್ಚು ಹೇಳಬೇಕಾಗಿಲ್ಲ, ಆದ್ರೂ ಕೂಡ ನಾನು ವೈಯಕ್ತಿಕವಾಗಿ ಅವ್ರನ್ನ ಭೇಟಿ ಮಾಡ್ತೀನಿ. ಮಹಾದೇವಪ್ಪ ಸರ್ ಅವ್ರ ಹೆಸರನ್ನು ಕೂಡ ತಂದೆಯವರು ಕೊಟ್ಟಿದ್ರು ಲಿಸ್ಟ್ ನಲ್ಲಿ. ಬಟ್ ಹೈಕಮಾಂಡ್ ಅವರು ಈ ಬಾರಿ ಮಹಾದೇವಪ್ಪ ಸರ್ ಅವ್ರನ್ನ ಪರಿಗಣಿಸಿಲ್ಲ. ಯಾರಾದ್ರೂ ಎಸ್ಸಿ ಬಲಗೈ ಇದರೊಳಗೆ ಯಾರಾದ್ರೂ ಹೊಸ ಮುಖಗಳನ್ನ ಕೊಡಬೇಕು ಅಂತ ಹೇಳಿ ನರೇಂದ್ರ ಸ್ವಾಮಿ ಅವ್ರನ್ನ ಅವ್ರು ಆಯ್ಕೆ ಮಾಡಿದ್ದಾರೆ. ಬಟ್ ತಂದೆಯವರು ಎಚ್ ಸಿ ಮಹದೇವಪ್ಪ ಅವ್ರ ಹೆಸರನ್ನ ಕೊಟ್ಟಿದ್ರು. ಹೌದು, ನಾ ಹೇಳಾಯ್ತಲ್ಲ, ಮೊದಲನೇ ಲಿಸ್ಟ್ ಅಲ್ಲೂ ಕೊಟ್ಟಿದ್ರು, ಇವಾಗ ಕೊಡ್ಬೇಕಾದ್ರು ಲಿಸ್ಟ್ ಅಲ್ಲಿ ಕೊಟ್ಟಿದ್ರು. ತಂದೆಯವರು ಸುಮಾರು 14 ಕೇಸುಗಳನ್ನ ಕೊಟ್ಟಿದ್ರು, ಅದ್ರ ಮೊದಲನೇ ಹೆಸರು ಎಚ್ ಸಿ ಮಹದೇವಪ್ಪ ಸರ್